ಹಾಯ್ ಎಲ್ರಿಗೂ ನಮಸ್ಕಾರ. ವಸಂತ ಕನ್ನಡ ಲಾಗ್ಗೆ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ಇರಬೇಕಾದಂತಹ ಪವಿತ್ರವಾದ ತುಳಸಿ ಗಿಡದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಕೊನೆಗೆ ತನಕ ನೋಡಿ. ತುಳಸಿ ಒಂದು ಸಾಮಾನ್ಯ ಸಸ್ಯ ಅಲ್ಲ. ಇದನ್ನು ಶ್ರೀ ಮಹಾವಿಷ್ಣುವಿನ ಪ್ರಿಯೆ ಹಾಗೂ ಮಹಾಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ನಂಬ್ತೀವಿ. ಹಾಗಾಗಿ ಪ್ರತಿದಿನ ತುಳಸಿಗೆ ಪೂಜೆ ಮಾಡುವ ಒಂದು ಸಂಪ್ರದಾಯ ಕೂಡ ಇದೆ. ಹಾಗಾದರೆ ಈ ತುಳಸಿ ಗಿಡನ ನಾವು ಮನೆ ಹತ್ರ ಯಾಕೆ ಇಡಬೇಕಪ್ಪ ಅಂತ ತಿಳ್ಕೊಳ್ಳೋದಾದರೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಮಗೆ ಸಿಗುತ್ತೆ ಅಂತ ನಂಬ್ತಾರೆ. ನೋಡಿ, ಮತ್ತು ತುಳಸಿ ಮನೆ ಮುಂದಿರೋರ ಮನೆ ಯಾವಾಗಲೂ ಏನೋ ಒಂಥರ ಪರಿಶುದ್ಧ ಅನಿಸುತ್ತೆ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಮತ್ತು ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ. ತುಳಸಿ ಗಿಡ ಸುತ್ತ ಅಂದರೆ ಪ್ರದಕ್ಷಿಣೆ ಹಾಕಿದ್ರೂ ಕೂಡ ತುಂಬಾ ಒಂದು ಲಾಭ ಇದೆ. ವಿಷ್ಣು ಹಾಗೂ ಕೃಷ್ಣನ ಪೂಜೆಗೆ ತುಳಸಿ ದಳಕ್ಕೆ ಬಹಳನೇ ಮಹತ್ವ ಇದೆ. ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿ ನಾವು ತುಳಸಿ ಗಿಡಕ್ಕೆ ನೀರು ಹಾಕಿಬಿಟ್ಟು ನಾವು ಓಂ ತುಳಸಿ ನಮಃ ಅಂತ ಹೇಳ್ಕೊಂಡು ಪ್ರದಕ್ಷಿಣೆ ಕೂಡ ಹಾಕ್ತೀವಿ ಅಲ್ವಾ. ಎಷ್ಟು ಆವಾಗ ನೋಡಿ ಎಷ್ಟು ನೆಮ್ಮದಿ. ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಿರ್ತೀವಿ, ಪ್ರತಿದಿನ ಏನೋ ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಮತ್ತು ಮನೆಗಳಲ್ಲಿ ಯಾರಿಗಾದ್ರೂ ಕೆಮ್ಮು ಮತ್ತು ಶೀತ ಏನಾದರೂ ಆದರೆ ತುಳಸಿ ನಿಜವಾಗ್ಲೂ ರಾಮಬಾಣ ಅಂತಲೇ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಲಾಗ್ತದೆ. ಮತ್ತು ತುಳಸಿ ಎಲೆಗಳಿಂದ ತಯಾರಿಸಿದ ಒಂದು ಕಷಾಯವನ್ನು ಪ್ರತಿದಿನ ಸೇವನೆ ಮಾಡ್ತಾರೆ. ಕೆಲವೊಂದು ಮನೆಗಳಲ್ಲಿ ಪ್ರತಿದಿನ ಅದನ್ನು ಸೇವನೆ ಮಾಡ್ತಾರೆ. ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಗೊತ್ತಾ. ಅಂತ ರಾತ್ರಿ ತುಳಸಿ ಎಲೆಗಳನ್ನ ಕೀಳೋದು ಆ ಥರ ಎಲ್ಲ ಮಾಡಬಾರ್ದು. ಮತ್ತು ದ್ವಾದಶಿಯಂದು ತುಳಸಿ ಎಲೆಯನ್ನು ಕೀಳಬಾರ್ದು ಅಂತ ಹೇಳ್ತಾರೆ. ಮತ್ತು ಕಾರ್ತಿಕ ಮಾಸದಲ್ಲಿ ಆಚರಿಸುವಂತಹ ತುಳಸಿ ವಿವಾಹ ನಿಜವಾಗ್ಲೂ ಅತ್ಯಂತ ಒಂದು ಪವಿತ್ರವಾದ ಆಚರಣೆ ಅಂತಲೇ ಹೇಳ್ಬೋದು. ಆ ದಿನ ಶ್ರೀ ತುಳಸಿ ದೇವಿಯನ್ನು ಶ್ರೀ ಮಹಾವಿಷ್ಣುವಿನೊಂದಿಗೆ ಕಲ್ಯಾಣ ಕೂಡ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಸುಖ ಮತ್ತು ಸಮೃದ್ಧಿ ಮತ್ತು ಶಾಂತಿ ಹೆಚ್ಚಾಗುತ್ತೆ ಅಂತ ನಂಬಲಾಗುತ್ತೆ. ತುಳಸಿ ಗಿಡವು ಭಕ್ತಿ, ಶುದ್ಧತೆ ಮತ್ತು ಆರೋಗ್ಯದ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡನ ಆದಷ್ಟು ಬೆಳೆಸಿ ಮತ್ತು ಪೂಜಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಿಮಗೆ ಇನ್ನೂ ಬೇರೆ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ.